ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ. ಮೊಟ್ಟ ಮೊದಲನೇದಾಗಿ ನನ್ನ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ನೀವು ಅಂದ್ಕೊಂಡಿರೋದೆಲ್ಲ ಈ ವರ್ಷ ನಿಮ್ಗೆಲ್ಲರಿಗೂ ಸಿಗ್ಲಿ, ಆರೋಗ್ಯ ಆಯುಷು ಎಲ್ಲದನ್ನು ಕೊಟ್ಟು ಸಹ ದೇವರು ನಿಮ್ಮನ್ನ ಕಾಪಾಡಲಿ ಅಂತ ಹೇಳಿ ಎಲ್ಲ ನನ್ನ ತಾಯಿಯಂದರಿಗೆ ನನ್ನ ಒಂದು ವಂದನೆಯನ್ನು ತಿಳಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆನಾ? ಹಾಗೆ ನೋಡಿ, ಇವತ್ತು ನಾವು 3ನೇ ತಿಂಗಳಿನ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ಗಳನ್ನ ಬಗ್ಗೆ, ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮ ಗರ್ಭದಲ್ಲಿ ನಿಮ್ಮ ಮಗು ಯಾವ ಗಾತ್ರದಲ್ಲಿ ಇರುತ್ತೆ ಅದನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಿಮ್ಮ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ಗಳು ಆಗುತ್ತೆ ಇದನ್ನು ಸಹ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ವಾಮಿಟಿಂಗ್ ಬಗ್ಗೆ ನಿಮಗೆ ನನ್ನ ಲಾಸ್ಟ್ ವಿಡಿಯೋದಲ್ಲೂ ಸಹ ಹೇಳಿದ್ದೆ. ಇದನ್ನು ಸಹ ಇನ್ನೂ ಕೆಲವರಿಗೆ ಇನ್ನೂ ಡೌಟ್ ಇದೆ, ಸೊ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿನ ಕೊಡ್ತೀನಿ. ಹಾಗೆ ಯಾರೆಲ್ಲ ಇನ್ನು ನನ್ನ ವಿಡಿಯೋಸ್ನ ನೋಡಿಲ್ಲ, ಹಳೆ ವಿಡಿಯೋಸ್ನ ಸೆಕೆಂಡ್ ತಿಂಗಳಲ್ಲಿ ಅಂದ್ರೆ 2ನೇ ತಿಂಗಳಲ್ಲಿ ಏನೆಲ್ಲ ಸಿಂಪ್ಟಮ್ಸ್ಗಳಿರುತ್ತೆ ಅದನ್ನೇ ಸಹ 3ನೇ ತಿಂಗಳಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾರೆಲ್ಲ ಇನ್ನೂ ಸಹ ನನ್ನ ಹಳೆ ವಿಡಿಯೋ ಅಂತ ಹೇಳಿದ್ರೆ, ಇದಕ್ಕಿಂತ ಮೊದಲನೇದಾಗಿ 2ನೇ ತಿಂಗಳಿನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನೆಲ್ಲ ಇರುತ್ತೆ ಅದನ್ನ ನಾನು ಹಾಕಿದ್ದೀನಿ. ಸೊ ಅದನ್ನ ನೋಡಿದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ. ಅದನ್ನು ಸಹ ನಿಮಗೆ 3ನೇ ತಿಂಗಳಲ್ಲೂ ಸಹ ಕಾಣಿಸ್ಕೊಳುತ್ತೆ, ಓಕೆನಾ? ಕೆಲವೊಂದು ಲಕ್ಷಣಗಳು ನಿಮಗೆ ಕಾಣಿಸ್ಕೊಳುತ್ತೆ. ಸೊ ಹಾಗಾಗಿ 2ನೇ ತಿಂಗಳಿನ ಸಿಂಪ್ಟಮ್ಸ್ ನೋಡಿಲ್ಲ ಅಂತ ನೋಡಿದ್ರೆ ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ಸೊ 2ನೇ ತಿಂಗಳಿನ ಸಿಂಪ್ಟಮ್ಸ್ ನಾನು ಹೇಳಿದಾಗೆ 3ನೇ ತಿಂಗಳಿಗೂ ಸಹ ಅದೇ ನಿಮಗೆ ಸಿಂಪ್ಟಮ್ಸ್ಗಳಿರುತ್ತೆ. ಅದು ಏನಿರುತ್ತೆ ಅದಕ್ಕಿಂತ 1 to ಡಬಲ್ ಅಷ್ಟು ಇವಾಗ 3ನೇ ತಿಂಗಳಲ್ಲಿ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಹಾಗೆ ನಿಮ್ಮ ಮಗು ಗಾತ್ರ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ನೋಡಿ, ಇವಾಗ ನಿಮ್ಮ ಮಗು ನಿಮ್ಮ ಹೊಟ್ಟೆಯಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರ ಇರುತ್ತೆ. ಅಂದ್ರೆ 1 ಇಂಚಿನ ಅಷ್ಟು ನಿಮ್ಮ ಮಗು ಇರುವಂಥದ್ದು, ಓಕೆನಾ? ಒಂದು ನಿಂಬೆಹಣ್ಣನ್ನ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಅಷ್ಟು ನಿಮ್ಮ ಒಂದು ಮಗು ಇರುತ್ತೆ, ಓಕೆನಾ? ಈ ಸ್ಟೇಜಲ್ಲಿ ನಾವು ಮಗು ಅಂತ ಹೇಳಿ ಕರೆಯೋದಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ, ಒಂದು ಎಂಬ್ರಾಯ್ನಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಇನ್ನೂ ಸಹ ಕಣ್ಣು, ಮೂಗು, ಬಾಯಿ ಅವೆಲ್ಲ ಯಾವುದು ಸಹ ಇದಾಗಿರಲ್ಲ. ಸೊ ಹಾಗಾಗಿ ಅದನ್ನ ಎಂಬ್ರಾಯ್ನಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕರಿತೀವಿ, ಓಕೆನಾ? ಅದೇ ನಿಮಗೆ 3ನೇ ತಿಂಗಳಿನ ಅಂದ್ರೆ ಎಂಡ್ ಆಫ್ ದಿ ಮಂತ್ ಅಂತ ಹೇಳಿದ್ರೆ 10ನೇ ವೀಕ್ ಆಗ್ತಾ ಇದೆ ಅಂತ ಅಂದಾಗ ಅವಾಗ ಏನಂತ ಕರಿತೀವಿ, ಅದನ್ನ ಫೀಟಸ್ ಅಂತ ಹೇಳಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಅದನ್ನ ಎಂಬ್ರಾಯ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ, ಓಕೆನಾ? ಹಾಗೆ ನೋಡಿ, ನಿಮ್ಮ ಒಂದು ವಾಮಿಟಿಂಗ್ ಸೆನ್ಸೇಷನ್ಸ್ ಏನಿರುತ್ತೆ ನಿಮ್ಮ 2ನೇ ತಿಂಗಳಲ್ಲಿ ಅದು ನಿಮಗೆ ಜಾಸ್ತಿನೇ ಇರುತ್ತೆ. ಮೇಡಮ್, ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳೋದು ಅಂತ ಹೇಳಿ ನೀವು ಕೇಳಿದ್ರೆ, ನೋಡಿ, ನಾನು ಅವಾಗ್ಲೇ ಹೇಳಿದ್ದೆ, ನಾನೇನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ನಮ್ಮ ತಂದೆ ನನಗೆ ಒಣ ದ್ರಾಕ್ಷಿನ ತಂದು ಕೊಡ್ತಾ ಇದ್ರು. ಒಣ ದ್ರಾಕ್ಷಿ ತಿಂದಾಗ ನನಗೆ ಸ್ವಲ್ಪ ಒಂದು ವಾಮಿಟಿಂಗ್ ಏನಿದೆ ಸ್ವಲ್ಪ ನನಗೆ ಕಂಟ್ರೋಲ್ ಆಗ್ತಾ ಬರ್ತಾ ಇತ್ತು, ಓಕೆನಾ? ಅದ್ರ ಜೊತೆಗೆ ನೋಡಿ, ಖಾರದ ಐಟಮ್ಸ್ಗಳನ್ನ ಯಾರಿಗೆಲ್ಲ ಖಾರ ಇಷ್ಟ, ಇನ್ಕ್ಲೂಡಿಂಗ್ ನನಗೂ ಸಹ ಅದೇ ಪ್ರಾಬ್ಲಮ್ ಆಗಿದ್ದು. ನಾನು ಫಸ್ಟ್ ಆಫ್ ಆಲ್ ಖಾರನ ಕಂಟ್ರೋಲ್ ಮಾಡಬೇಕಿತ್ತು, ನಾನು ಖಾರನ ಕಂಟ್ರೋಲ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಒಂದು ಸಮಸ್ಯೆಯಿಂದನೂ ಸಹ ವಾಮಿಟಿಂಗ್ ಕಂಟ್ರೋಲ್ ನನಗೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಖಾರನ ಸ್ವಲ್ಪ ಕಡಿಮೆ ಮಾಡಿ, ಹಾಗೆ ಡೈಜೆಷನ್ ಆಗುವಂಥದ್ದು ಅಂದರೆ ಜೀರ್ಣಕ್ರಿಯೆ ಆಗುವಂತಹ ಒಂದು ಆಹಾರವನ್ನು ನೀವು ಒಳ್ಳೆಯ ಆಹಾರವನ್ನು ಸೇವಿಸಬೇಕಾಗತ್ತೆ, ಸರಿನಾ? ಸೊ ಒಂದು ಜ್ಯೂಸ್ಗಳನ್ನ ಅತಿಯಾಗಿ ಒಂದು ಜ್ಯೂಸ್ಗಳನ್ನ ಕುಡೀರಿ, ನೀರನ್ನ ಕುಡೀರಿ. ಸೊ ಯೂರಿನ್ ಎಷ್ಟೋ ಸತಿನಾದರೂ ಹೋಗ್ಲಿ ಪರವಾಗಿಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅಲ್ಟಿಮೇಟ್ ಆಗಿ ಇರೋದೇನು, ಯಾಕಂದರೆ ನಿಮಗೆ ವಾಮಿಟ್ ಮಾಡಿದಾಗ ಎಷ್ಟು ಸುಸ್ತಾಗುತ್ತೆ ಅಲ್ವಾ? ಸೊ ಹಾಗಾಗಿ ಬಾಡಿ ಡಿಹೈಡ್ರೇಟ್ ಆಗೋಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ನಿಮ್ಮ ಒಂದು ಬಾಡಿಗೆ ಸಾಧ್ಯವಾದಷ್ಟು ಒಂದು ಜ್ಯೂಸ್ಗಳಾಗಲಿ, ಹಣ್ಣಿನ ಹಂಗಂತ ಹೊರಗಡೆಯಿಂದ ತಂದುಬಿಟ್ಟು ಕುಡಿಯಲಿಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿ. ಮನೇಲೇ ಸಹ ಹಣ್ಣಿನ ಜ್ಯೂಸ್ಗಳನ್ನ ಕುಡೀರಿ ಅಥವಾ ಹಣ್ಣುಗಳನ್ನ ತಿನ್ನಿ. ಹಾಗೆ ಎಳ್ನೀರನ್ನ ಕುಡೀರಿ. ಕೆಲವ್ರು ಹೇಳ್ತಾರೆ ಎಳ್ನೀರ ಕುಡಿಬಾರ್ದು ಅಂತ ಹೇಳಿ, ಬಟ್ ನನಗೂ ಸಹ ಎಳ್ನೀರ ಕೊಟ್ಟಿರಲಿಲ್ಲ. ಆದರೆ ನಮ್ಮ ಕಸಿನ್ಸ್ ಎಲ್ಲ ಎಳ್ನೀರ ಚೆನ್ನಾಗೇ ಕುಡಿತಾ ಇದ್ರು, ಅವ್ರಿಗೇನೂ ಆಗಿಲ್ಲ, ಆರೋಗ್ಯವಾಗಿರುವಂಥ ಮಗಳು ಸಹ ಆಗಿದ್ದಾರೆ. ಸೊ ಅದೆಲ್ಲ ಏನೂ ಇಲ್ಲ. ಸಹ ಒಂದು ನಿಸರ್ಗ ಏನು ಕೊಡುತ್ತೋ ಅದನ್ನು ಮಿತಿಯಾಗಿ ನಾವು ಬಳಸೋದ್ರಿಂದ ಯಾವಾಗ ಏನೇನು ಬಳಸಬೇಕು ಅನ್ನೋದನ್ನ ನಮಗೆ ಒಂದು ಜ್ಞಾನ ಇದ್ದರೆ ಅಷ್ಟೇ ಸಾಕು ಅಲ್ವಾ? ಸೊ ಹಾಗಾಗಿ ಹೀಗಿರುತ್ತೆ. ಹಾಗೆಯೇ ನೋಡಿ, ರಾತ್ರಿ ಹೊತ್ತು ಸ್ವಲ್ಪ ನಿದ್ದೆ ಜಾಸ್ತಿ ಬರೋದಿಲ್ಲ, ನಿದ್ದೆ ಆಗ್ಲಗ್ಲ ಎಚ್ಚರ ಆಗ್ತಾ ಇರುತ್ತೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಆದಷ್ಟು ಸಹ ನೀವು ನಿದ್ದೆ ಮಾಡಲಿಕ್ಕೆ ಟ್ರೈ ಮಾಡಿ. ತುಂಬಾ ಬಾಡಿಗೆ ರೆಸ್ಟ್ ಬೇಕಾಗುತ್ತೆ. ತುಂಬಾ ಸುಸ್ತು ಅನ್ನಿಸ್ತಾ ಇರುತ್ತೆ. ಈ 3ನೇ ತಿಂಗಳಲ್ಲಿ ವಾಮಿಟಿಂಗ್ ಜಾಸ್ತಿ ಆಗೋದ್ರಿಂದ, ಎಲ್ಲರಿಗೂ ವಾಮಿಟ್ ಆಗುತ್ತೆ ಅಂತ ಏನೂ ಇಲ್ಲ, ಕೆಲವರಿಗೆ ವಾಮಿಟಿಂಗ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ಅತಿ ಹೆಚ್ಚಾಗಿ ನೀವು ಒಂದು ಸ್ವಲ್ಪ ರೆಸ್ಟ್ಗಳನ್ನ ಕೊಡಬೇಕಾಗತ್ತೆ. ಟಿಲ್ 5ನೇ ತಿಂಗಳು ಅಂದರೆ ಇದೇನಿರುತ್ತೆ ಪ್ರೆಗ್ನೆನ್ಸಿ
ಫುಲ್ ಕನ್ಫರ್ಮೇಷನ್ ಅನ್ನೋ ತನಕನೂ, ಸೊ 5ನೇ ತಿಂಗಳು ಅನ್ನೋ ತನಕನೂ ಸಹ ತುಂಬಾ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಹಾಗೆ ನೋಡಿ ಮೇಡಮ್, ಇವಾಗ ನಾವು ಯಾವ ರೀತಿಯಲ್ಲಿ ಟೆಸ್ಟ್ ಮಾಡಿಸ್ಬೇಕು, ಯಾವ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನೋಡಿ ನಿಮ್ಮ ಮಗುಗೆ 3ನೇ ತಿಂಗಳಲ್ಲಿ ಒಂದು ಡೌನ್ ಸಿಂಡ್ರೋಮ್ ಅಂತ ಹೇಳಿ ಒಂದು ಟೆಸ್ಟ್ನ ಮಾಡ್ತಾರೆ. ಓಕೆನಾ? 4ನೇ ವಾರದಲ್ಲಿ ನಿಮ್ಮ ಮಗು ಬಂದ್ಬಿಟ್ಟು 8ರಿಂದ 9 ಸೆಂಟಿಮೀಟರ್ ಇರುತ್ತೆ, ಸರಿನಾ? ಆಗ ಏನ್ ಮಾಡ್ತಾರೆ, ಒಂದು ಡೌನ್ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು ಒಂದು ಪರೀಕ್ಷೆನ ಮಾಡ್ತಾರೆ. ಈ ಪರೀಕ್ಷೆ ಯಾವ ರೀತಿಯಲ್ಲಿ ಆಗತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ರಕ್ತವನ್ನ ತಗೊಂಡು, ತಾಯಿ ಆಗಿರುವವರ ರಕ್ತವನ್ನು ತಗೊಂಡು ಆ ಮಗುವಿನ ಕುತ್ತಿಗೆಯಲ್ಲಿ ಅಂತ ಹೇಳಿದ್ರೆ ಎಷ್ಟೇ ಸೆಂಟಿಮೀಟರ್ ಇರಬೇಕು ಅಂತ ಹೇಳಿ ಇರುತ್ತೆ, ಎಷ್ಟೇ ಬೆಳವಣಿಗೆ ಆಗಿರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಜಾಸ್ತಿನೂ ಬೆಳವಣಿಗೆ ಆಗಿರಬಾರ್ದು, ಕಡಿಮೆನೇ ಬೆಳವಣಿಗೆ ಆಗಿರಬಾರ್ದು. ನಾನು ನಿಮಗೆ ಡಾಕ್ಟ್ರ್ ಥರ ಫುಲ್ ಇದಾಗಿ ಹೇಳ್ತಾ ಇಲ್ಲ, ನಾನು ನಿಮಗೆ ಎಲ್ಲ ಜನರಲ್ ತಾಯಂದ್ರಿಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ, ಸರಿನಾ? ಸೊ ಇದನ್ನು ಯಾಕೆ ಮಾಡ್ತಾರೆ ಮ್ಯಾಮ್ ಅಂತ ಕೇಳಿದ್ರೆ, ನೋಡಿ ಒಂದೊಂದು ಮಗು ಬುದ್ಧಿಮಾಂದ್ಯತೆಯನ್ನು ಹೊಂದಿರುತ್ತೆ ಅಲ್ವಾ? ಸೊ ಬುದ್ಧಿಮಾಂದ್ಯತೆ ಹೊಂದಬಾರ್ದು ಅನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಟೆಸ್ಟ್ನ ಮಾಡಿಸ್ಬೇಕಾಗತ್ತೆ. ಮಾಡಿಸಿ, ಯಾಕೆ ಓಕೆನಾ? ನಾನು ತುಂಬಾ ಎದುರುಕೊಂಡಿದ್ದೆ ಇದನ್ನು ಮಾಡಬೇಕಾದ್ರೆ, ಯಾಕೆ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಾನು ಡಾಕ್ಟರ್ ಹತ್ರ ಕೇಳಿದ್ದೆ. ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಅದು ಅರ್ಥ ಆಗುತ್ತೆ, ಒಬ್ಬೊಬ್ಬರಿಗೆ ಅರ್ಥ ಆಗಲ್ಲ. ಇದನ್ನು ಮಾಡಿಸೋವಂತಹ ಒಂದು ಏನು ನೆಸಿಟಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಮಗು ಹೊಟ್ಟೆಲಿರೋ ಮಗು ಆರೋಗ್ಯವಾಗಿದೆಯಾ, ಬುದ್ಧಿಮಾಂದ್ಯತೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಂಡುಹಿಡ್ಕೊಳ್ಳಿಕ್ಕೆ ಅಷ್ಟೇನೆ. ಅದನ್ನು ನಿಮಗೆ ರಿಪೋರ್ಟ್ ಬಂದಮೇಲೆ ಡಾಕ್ಟರ್ ಸಹ ಹೇಳ್ತಾರೆ ಇದ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು, ಓಕೆನಾ? ಹಾಗೆಯೇ ಏನಾದರೂ ಅದರಲ್ಲಿ ಡೌನ್ ಸಿಂಡ್ರೋಮ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯನ್ನು ಸಹ ನೀವು ಎದುರಬೇಕಾಗಿಲ್ಲ, ಅದನ್ನು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ತಾರೆ. ಇನ್ ಕೇಸ್ ಡೌನ್ ಸಿಂಡ್ರೋಮ್ ಇತ್ತು ಅಂತ ಹೇಳಿದ್ರೆ ಅದನ್ನು ಡಾಕ್ಟ್ರನ್ನ ಹೇಳ್ತಾರೆ ಏನು ಮಾಡಬೇಕಾಗತ್ತೆ ಮುಂದೆ ಅಂತ ಹೇಳಿ, ಆಯಿತಾ? ಹಾಗೆಯೇ ನೋಡಿ 11ರಿಂದ 12ನೇ ತಿಂಗಳು ಆಗ್ತಾ ಇದೆ ಅಂತ ಅಂದಾಗ ನಿಮ್ಮ ಮಗು ಒಂದು 8 ಸೆಂಟಿಮೀಟರ್ ಅಂತ ಹೇಳಿದ್ರೆ 9 ಸೆಂಟಿಮೀಟರ್ ಅಷ್ಟು ನಿಮ್ಮ ಮಗುವಿಂದು ಬೆಳವಣಿಗೆ ಆಗಿರುತ್ತೆ. ಇದು ಎಲ್ಲ ನಿಮಗೆ 3ನೇ ತಿಂಗಳಿನ ಒಂದು ಸಿಂಪ್ಟಮ್ಸ್, ಅಂದರೆ 3ನೇ ತಿಂಗಳಿನ ಒಂದು ತಾಯಿತನದ ಲಕ್ಷಣಗಳೇನಾಗಿರುತ್ತೆ ಅದು, ಓಕೆನಾ? ಹಾಗೆ ನಿಮ್ಮ ಹಾರ್ಮೋನ್ಸ್ ಎಲ್ಲ ಏನು ಚೇಂಜಸ್ ಆಗಿರುತ್ತೆ ಅದು ವಿಪರೀತನ ಇರುತ್ತೆ. ಸೊ ಆದಷ್ಟು ಸಹ ಒಂದು ಟ್ರಾವೆಲ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಈ ಒಂದು 3 ತಿಂಗಳಲ್ಲಿ. ಹಾಗೆ PCOD ಇರುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಕನ್ಫರ್ಮ್ ಆಗೋ ತನಕನೂ ಈ 3ರಿಂದ 5 ತಿಂಗಳು ಏನಿರುತ್ತೆ ಅದು ನಿಮಗೆ ಕ್ರೂಷಿಯಲ್ ಆಗಿರುತ್ತೆ. ಸೊ ಆದಷ್ಟು ಸಹ, ಹೌದಪ್ಪ ಇವ್ರು ಯಾಕೆ ಇಷ್ಟೊಂದು ಸ್ಟ್ರೆಸ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಅದನ್ನು ನಾನು ಸಹ ಒಂದು ಅನುಭವಿಸಿರೋದ್ರಿಂದ ನಿಮಗೆ ಹೇಳ್ತಾ ಇರೋವಂಥ ಒಂದು ಕಿವಿ ಮಾತು ಅಷ್ಟೇ ನನ್ನ ಅಕ್ಕ ತಂಗಿಯರಿಗೆ. ಸೊ ಹಾಗೆ ನಾನು ಹೇಳಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಉಪಯೋಗ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊತೀನಿ. ಹಾಗೆ ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ತಿಳ್ಕೊಬೇಕು ಅಂತ ಅನಿಸಿದಲ್ಲಿ ನನಗೆ ದಯವಿಟ್ಟು ಮೆಸೇಜ್ ಮಾಡಿ ತಿಳಿಸಿ, ಓಕೆನಾ? ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾಗಿದ್ದಲ್ಲಿ, ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬರಬೇಕಂತ ಹೇಳಿ ಏನು ಮಾಡಿದ್ರೆ ಬೇಕು ಅಂತ ಹೇಳಿದ್ರೆ ಬೆಲ್ ಬಟನ್ನ ಒತ್ತಬೇಕು. ನೀವು ಬೆಲ್ ಬಟನ್ ಒತ್ತಿದಲ್ಲಿ ನಾನು ಹಾಕುವ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ವೀಕ್ಷಕರೇ, ಸರಿನಾ? ನಮಸ್ಕಾರ.